ಓಂ ಮುದ್ದು ರಾಮ ಮಂಜರಿ 24ನೇ ದಿನದ ಸಾಹಿತ್ಯ ಸತ್ಸಂಗ ಪರಿಚಯ. ಕೆಲವು ಪ್ರಕೃತಿಯ ಕೊಡುಗೆ ಆ 328ನೆಯ ಅಪೂರ್ವವಾದಂಥ ಒಂದು ಚೌಪದಿ. ಹುಣ್ಣಿಮೆಯ ಬೆಳಕಲ್ಲಿ ನೋಡಿ ನಾಚಿದ ಚಂದ್ರ, ಗೊಮ್ಮಟನ ಶಾಂತ ಮೊಗ ಮಂದಹಾಸವನು. ಏನು ನಿರ್ಲಿಪ್ತತೆಯೋ, ಎಂಥ ಪ್ರಶಾಂತತೆಯೋ, ಭವ್ಯ ದಿವ್ಯತೆ ಚಿತ್ರ ಮುದ್ದು ರಾಮ. ಅದ್ಭುತವಾದ ರಚನೆ ಚೌಪದಿಯೇ. ಫುಲ್ ಮೂನ್ ಬೆಳದಿಂಗಳು, ಪ್ರಶಾಂತವಾದ ಬೆಳದಿಂಗಳು. ಚಂದ್ರ ಗೊಮ್ಮಟೇಶ್ವರ, ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನ ಮ್ಯಾಲಿದ್ದಾನೆ. ಆ ಗೊಮ್ಮಟೇಶ್ವರ ನೋಡ್ತಾನೆ ಅವನ ಮುಖದಲ್ಲಿರುವಂಥ ಮಂದಹಾಸವನ್ನು, ಆ ಶಾಂತತೆಯನ್ನು, ಈ ನಿರ್ಲಿಪ್ತತೆಯನ್ನು, ಪ್ರಶಾಂತತೆಯನ್ನು ನೋಡಿ ನಾಚ್ತಾನಂತ. ಚಂದಪ್ಪನ ನಾಚ್ತಾನಂತ. ಕವಿಗಳು ಎಷ್ಟೊಂದು ಅದ್ಭುತವಾದ ಕಲ್ಪನೆಯನ್ನು ಮಾಡ್ತಾ ಇದ್ದಾರಲ್ಲ. ಚಂದ್ರ ನಾಸ್ತಾನ ಗೊಮ್ಮಟೇಶ್ವರನ ಆ ಮುಖದ ಸೌಂದರ್ಯವನ್ನು ನೋಡಿ ಅಂಥೇಳಿ ಇಲ್ಲಿ ಶಿವಪ್ಪನವರು ಬರೆದದ್ದು ಎಷ್ಟೊಂದು ಅದ್ಭುತವಾದ ಚೌಪದಿ ಇದು. ನನಗೆ ಬೇಂದ್ರೆ ಅವರ ಒಂದು ನೆನಪಾಗ್ತದೆ. ಒಂದು ಚಂದ್ರನ ಮೇಲೆ ಬರೆದ ಹಾಡು, ಅದು ಕೊನೆಯ ನುಡಿ ಅದು. ಹುಣ್ಣಿಮೆ ಚಂದ್ರ ಬಂದ ನೋಡು, ಹುಣ್ಣಿಮೆ ಚಂದ್ರ ಬಂದ ನೋಡು, ಬೆಳದಿಂಗಳು ನಿಬಿಡ ಸಾಂದ್ರ. ಅಲ್ಲ 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 ಅಲ್ಲ, ಮುಗಿಲ ತುಂಬ ಇಹುದು ಮಜ್ಜಿಗೆ, ಮೇಲೆ ಒಂದು ಬೆಣ್ಣೆ ಮುದ್ದೆ ಹೇಳು ಅಜ್ಜಿಗೆ. ಅಂದರೆ ಕವಿಗಳ ಕೈಯಾಗ ಸಿಕ್ಕ ಏನೇನಾಗ್ತಾನೆ, ಚಂದ್ರ ಏನಾಗ್ತಾನೆ, ಒಂದು ವಾತಾವರಣ ಏನೇನಾಗ್ತದೆ, ಒಂದು ಅದ್ಭುತವಾದಂಥ ಒಂದು ರಚನೆಗಳನ್ನು ಕವಿಗಳು ಮಾಡಿ ನಮ್ಮ ಮನಸ್ಸನ್ನು ಆಹ್ಲಾದಗೊಳಿಸುತ್ತಾರೆ. ಇಲ್ಲಿ ಗೊಮ್ಮಟೇಶ್ವರನ ನೋಡಿ ಚಂದ್ರ ನಾಚಿಬಿಟ್ಟಾನಂತ. ಇವ ಎಷ್ಟು ಚಂದಿದ್ದಾನಲ್ಲೋ ಅಂಥೇಳಿ. ಮುಂದಿನ ಇದಕ್ಕೆ ಹೋಗೋಣ, ಪ್ರಕಟಣೆಗೆ. ಸ್ನೇಹಿತರು ಹೆಂಗಿರಬೇಕು? ಮಿತ್ರಯಂತಿರಬೇಕು, ಚೈತ್ರನಂತಿರಬೇಕು, ಮನರೆಂಬೆಯಲಿ ಚಿಗುರ ತರುತ್ತಲಿರಬೇಕು. ಆಹಾ, ನರುಗಂಪಿನಂದದಲ್ಲಿ ನಗೆ ಚಿಮ್ಮುತ್ತಿರಬೇಕು, ಬಾಳನೇಹಿಗ ಚೈತ್ರ ಮುದ್ದು ರಾಮ. ಸ್ನೇಹಿತರು ಹೆಂಗಿರ್ಬೇಕು ರೀ? ಒಬ್ಬರಿಗೊಬ್ಬರು ತಿಳ್ಕೊಂಡು ಪ್ರೀತಿಯಿಂದ ಒಬ್ಬರೊಬ್ಬರು ನಗಿಸ್ಕೋತ, ಒಬ್ಬರಿಗೆ ಚೆಲ್ಲಾಟ ಮಾಡ್ತಾ, ಒಬ್ಬರೊಬ್ಬರು ದುಃಖಗಳನ್ನು ಅರಿಯುತ್ತಾ, ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡ್ತಾ ಇರಬೇಕು ಅನ್ನುವಂಥ ಅದ್ಭುತವಾದ ಒಂದು ಅರ್ಥ ಇಲ್ಲಿದೆ. ನೋಡಿ, ಮುಂದಕ್ಕೆ ನಾವು ಹೋಗ್ತೇವೆ. ಹೆಂಗಪ್ಪ ಅಂತಂದ್ರೆ, ನಾವು ನೋಡುವ ಸೃಷ್ಟಿ, ಪ್ರಕೃತಿ, ನಿಸರ್ಗ ಸುತ್ತಮುತ್ತಲು ಹೆಂಗಿರ್ತದೆ, ಅದು ನೋಡುವ ದೃಷ್ಟಿ ಎಷ್ಟು ಚಂದವಿರಬೇಕು ಅಂತ ಹೇಳ್ತಾನೆ. ಗಿರಿ ಒಂದೇ, ಅದು ದೊಡ್ಡ ಪರ್ವತನೇ ಇರಲಿ, ಸಣ್ಣ ಪರ್ವತನೇ ಇರಲಿ, ಗಿರಿ ಒಂದೇ, ರವಿ ಒಂದೇ, ಹೂ ಒಂದೇ, ಎಲೆ ಒಂದೇ, ಕಾಲದಲ್ಲಿ ದೃಷ್ಟಿಯಲ್ಲಿ ಅದು ಬೇರೆ ಬೇರೆ. ಆ ಗುಡ್ಡ ಬೇರೆ, ಆ ಸೂರ್ಯ ಬೇರೆ, ಆ ಎಲೆ ಬೇರೆ. ಯಾರ ಮನ ಅಂತಿಹುದು ಆ ಸೊಬಗು, ನೋಟದಂತಿದೆ ಚಲವೋ ಮುದ್ದು ರಾಮ. ಎಷ್ಟು ಚಂದದ ಗುಡ್ಡ, ದೂರದ ಗುಡ್ಡ, ಕಣ್ಣಿಗೆ ನುಣ್ಣಗೆ ಅಂಥೇಳಿ ಒಂದು ಅದ್ಭುತವಾದ ಕನ್ನಡದಲ್ಲಿ ಗಾದೆ ಮಾತದ. ಹೂ ಅರಳಿದಾಗ ಎಷ್ಟು ಚಂದ ಕಾಣಿಸ್ತದೆ, ಇನ್ನೂ ಹರಿದಿಲ್ಲ. ಗಿಡದಾಗ ನೋಡ್ತೇವೆ, ಆಹಾ ಏನು ಚಂದ ಅರಳಿದಿದೋ ಅಂತ ಹೇಳ್ತೇವಲ್ಲ, ಅದು ಎಲೆಗಳು ಹೊಸ ಚೈತ್ರ ಮಾಸದ ಎಲೆಗಳು ಚಂದ ಹಚ್ಚ ಹಸುರಾದ ಎಲೆಗಳು ಚೈತ್ರ, ವೈಶಾಖ, ಜ್ಯೇಷ್ಠದಲ್ಲಿ ನೋಡಿ ಅಷ್ಟೊಂದು ಆನಂದ ಪಡ್ತೇವಲ್ಲ. ನೋಟದಂತಿದೆ ಛಲವು. ಮುಂದಿನ ಇದಕ್ಕೆ ಹೋಗೋಣ. ಆಮೇಲೆ ಏನಪ್ಪ ಇದು ಮುಂದಿನ ಇದು ಅದ್ಭುತವಾದಂಥ ಒಂದು ವರ್ಣನೆ.
ಅಂದರೆ ಮೈತ್ರಿ ಗುಣ, ಒಂದು ಸ್ನೇಹ ಗುಣ ಹೆಂಗಿರ್ತದಂತ, ಒಂದು ಪದಾರ್ಥದಾಗ ತನ್ನಲ್ಲಿ ಒಳಗೆ ಇಳಿಸಿಕೊಂಡಂಥ ಸ್ನೇಹ ಗುಣ ಎಷ್ಟಿರ್ತದೆ ಅಂಥೇಳಿ ಅದು ಹೇಳ್ತದೆ ಅದು. ಆಮೇಲೆ ನೋಡಿ ಇಲ್ಲಿ ಅದಕ್ಕಿಂತ ಮೊದಲು ಪ್ರಾತಃ ಕಾಲ ಅರುಣೋದಯ ಸಮಯವನ್ನು ಇಲ್ಲಿ ಮುದ್ದುರಾಮ ವರ್ಣಿಸ್ತಾನೆ. ಕಳ್ಕೋಬೇಡ್ರಿ ಅದನ್ನು, ಅರುಣೋದಯವನ್ನು ನೋಡಬೇಕು, ಕಳ್ಕೋಬಾರ್ದು ಅಂತ ಹೇಳ್ತಾನೆ. ಏಳು ನೀ ಮುಂಜಾನೆ ಕಾಣಲಿಕ್ಕೆ ರವಿ ಕಿರಣ, ತುಂಬಿಕೋ ನಯನದಲ್ಲಿ ಆ ತೇಜ ಬೆಳಕ, ಕಾಲರಥದಲ್ಲಿ ಕುಳಿತು ಮೌನ ಗೀತೆಯ ಹಾಡು, ಪರಿಸರವೇ ಗುರು ನಮಗೆ, ಪರಿಸರವೇ ಗುರು ನಮಗೆ ಮುದ್ದು ರಾಮ. ಅದ್ಭುತವಾದಂಥ ಒಂದು ಕಲ್ಪನೆ. ಪ್ರಕೃತಿ ನಿಸರ್ಗ ನಮಗೆಲ್ಲರಿಗೂ ಗುರುವಾಗಿದೆ. ನಾವು ಚೆಂದಾಗಿ ಸರಿಯಾಗಿ ವಿಚಾರ ಮಾಡಿದರೆ ಅದನ್ನು, ಆ ಮುಂಜಾನೆಯ ಅರುಣೋದಯ ಅದನ್ನು ತುಂಬಿಕೊಳ್ಬೇಕು ನಮ್ಮ ಹೃದಯದಲ್ಲಿ. ನಮ್ಮ ಹೃದಯದಲ್ಲಿ ನೋಡಬೇಕು ಸೂರ್ಯ ಹುಡ್ತಾ ಹುಡ್ತಾ ಎಷ್ಟು ನಮೂನಿ ಆ ಬಣ್ಣಗಳು, ಆ ಬಣ್ಣಗಳ ಛಾಯೆಗಳು, ಅಬ್ಬಾ ಅದರಂತೆ ಸೂರ್ಯ ಮುಳುಗಬೇಕಾದ್ರೆ ಸಹಿತ ನಾವು ಎಷ್ಟೊಂದು ಅದ್ಭುತವಾದಂಥ ಬಣ್ಣಗಳ ನೋಟ ಅಂಥೇಳಿ ನಾವು ನೋಡ್ಬೋದು ಈಗ. ಹೀಗೆ ಆಮೇಲೆ ಏನಾಗ್ತದಂತಂದ್ರೆ ಅವಾಗೇನು ಮಾಡ್ಬೇಕು, ನೀವು ಶಾಂತವಾಗಿರಬೇಕು, ಮೌನವಾಗಿರಬೇಕು. ಪರಿಸರವೇ ಗುರು ನಮಗೆ, ಪ್ರಕೃತಿ ನಮ್ಮ ಗುರುಪ ಅಂತ ಹೇಳ್ತಾರೆ. ಮುಂದೆ ಆ ಮೈತ್ರಿ ಗುಣ ಹೆಂಗೆ, ವಸ್ತುಗಳಲ್ಲಿ ಸಹಿತ ಒಂದು ಸ್ನೇಹ ಗುಣ ಹೆಂಗಿರ್ತದೆ ಅಂದ್ರೆ, ಒಂದು ವಸ್ತು ಯಾವ ರೀತಿ ಒಂದು ಉತ್ಕೃಷ್ಟವಾದಂಥ ತನ್ನದೇ ಆದ ರೂಪವನ್ನು ಕೊಡ್ತದೆ ಅನ್ನುವಂಥ ಅದ್ಭುತವಾದ ಚೌಪದಿ ಇದು. ಯಾವುದೋ ಹಾಲಿನಲ್ಲಿ ತುಪ್ಪವಿದೆ ಕಣ್ಗೆ ಕಾಣದದೇಕೆ, ಬೀಜದಲ್ಲಿ ವೃಕ್ಷವಿದೆ ಏಕೆ ತೋರ್ಗೊಡದೋ, ಇದೆ ಕಂಪು ಪುಷ್ಪದಲ್ಲಿ ಮುನ್ನ ತಿಳಿಯದದೇಕೆ, ಎಂಥದೀ ಮೈತ್ರಿ ಗುಣ ಮುದ್ದು ರಾಮ. ಹಬ್ಬ ಹಬ್ಬ ಎಷ್ಟು ಹಾಲು ತುಪ್ಪಾಗ್ತದೆ ಕಾಯಿಸಿದರೆ, ಚೆನ್ನಾಗಿ ಕಾಯಿಸಿ ಕಂಪಾಗಿ ಕಾಯಿಸಿ ತುಪ್ಪ ಮನೆ ತುಂಬ ಘಮ 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 ವಾಸನೆ. ಬೀಜ ನಾವು ನಟ್ಟು ಅದು ಸರಿಯಾಗಿ ಸ್ವಲ್ಪ ಪೋಷಿರು ಸಾಕು, ದೊಡ್ಡ ಮರ ಆಗ್ತದೆ. ಹೂವು ಮೊಗ್ಗು ಇದೇನಾಗ್ತದೆ, ಅವು ಕೆಲವು ಸಂಪಿಗೆ ಗಿಂಪಿಗೆ ಹೂವು ಅನ್ಕೊಂಡು ಅರಳಿ ನಿಂತಾಗ ಹತ್ತಿ ಹೋದ್ರೆ ಸಾಕು, ಭಗ್ ಅಂಥೇಳಿ ತಮ್ಮ ಸುವಾಸನೆಯನ್ನೇ ಬೀರ್ತಾವೆ. ಇದನ್ನು ಮೈತ್ರಿ ಗುಣ ಅಂತ ಶಿವಪ್ಪನವರು ಶ್ರೀ ಮುದ್ದುರಾಮಿಲ್ ಕರೀತಾನೆ. ಅದ್ಭುತ ಅಲ್ಲ, ಅದ್ಭುತ. ಆಮೇಲೆ ಮುಂದಿನದು ನಾವು ಮೈಸೂರಿನ ಒಂದು ವರ್ಣನೆ, ಸುತ್ತಮುತ್ತಲ ಮೈಸೂರು ಪ್ರದೇಶ. ಚಾಮುಂಡಿ ಬೆಟ್ಟವಿದೆ, ಬೇಲೂರು ಶಿಲ್ಪವಿದೆ, ಶ್ರೀಗಂಧ ಕಂಪೊಡನೆ ನವಿರು ರೇಷ್ಮೆ ಇದೆ, ಇದೆ ವನ್ಯಧಾಮದಲ್ಲಿ ಹುಲಿ ಚಿರತೆ ಕಾಡಾನೆ, ನಾಡವರ ಭಾಗ್ಯವಿದು ಮಂಕುತಿಮ್ಮ. ಅಲ್ಲ, ಚಾಮುಂಡಿ ಬೆಟ್ಟ, ಬೇಲೂರು, ಆ ಕೇಶವನ ಸನ್ನಿಧಾನ, ಆ ಶಿಲ್ಪಕಲೆ, ಶ್ರೀಗಂಧ ಎಷ್ಟಾಗಲ್ಲ, ಅರಣ್ಯದಾಗಲ್ಲ, ಅಡವಿಯೊಳಗೆಲ್ಲ ಶ್ರೀಗಂಧದ ಕಂಪು ಎಷ್ಟಿದೆ ನಮ್ಮ ಇಡೀ ಕರ್ನಾಟಕದಲ್ಲಿ ಅಂತಂದ್ರೆ ಅಷ್ಟು. ನವಿರು ರೇಷ್ಮೆ ಇದೆ, ರೇಷ್ಮೆಯನ್ನು ನಾವು ಹೆಣಿತೇವೆ. ಆಮೇಲೆ ಹುಲಿ ಚಿರತೆ ಕಾಡಾನೆಗಳಂಕ ತುಂಬಿ ತಿಳ್ಕೊಂಡು ಓಡಾಡ್ತಾ ಇರ್ತಾವೆ. ಅದು ಮುಂದಲ್ಲಿ ನಾವು ಮೈಸೂರು ದಾಟಿ ಮುಂದೆ ಹೋದಂಗೆ ಆ ಅಡವಿಯೊಳಗೆ ಕೊನೆಯ ಚೌಪದಿಯನ್ನು ಓದಿಬಿಡ್ತೇನೆ ಇವತ್ತು. ಅಂದರೆ ಈ ಪ್ರಕರಣ ಮುಕ್ತಾಯ ಆಗ್ತದೆ. ಇಲ್ಲಿ ಯಾವುದು, ಕೆಲವು ಪ್ರಕೃತಿಯ ಕೊಡುಮೆ. ಹೂ ಬಿಡುವ ಸುಖ ಮಾಸ ಅದು ಚೈತ್ರವಾಗುವುದು, ಹನಿಯೊಂದು ಮುತ್ತಾದ ಸ್ವಾತಿ ಮಳೆಯಂತೆ, ಕಲ್ಯಾಣಿ ತುಂಬುವುದು ನಾದರಸ ಹರಿದಾಗ, ಚೆಲುವು ಬಿರಿಯುವ ಹೂವೋ ಮುದ್ದು ರಾಮ. ನೋಡಿ, ಅದು ಮೊಗ್ಗೆ ಇದ್ದಾಗ ನಮಗೇನಷ್ಟು ಚಂದ ಅನಿಸಲ್ಲ, ಅಲ್ಲೇನು ಸೌಂದರ್ಯ ಇದೆ ಅಂತ ಅನಿಸೋದೇ ಇಲ್ಲ. ಆದರೆ ಅದೇ ಹೂ ಅರಳಿ ನಿಂತಾಗ ಅದ್ಭುತವಾದ ಸೌಂದರ್ಯ, ಅದ್ಭುತವಾದ ಸುವಾಸನೆ, ಅದು ನಿಜವಾಗಿಯೂ ಕೆಲವು
ನಮಸ್ಕಾರ. ಮತ್ತೆ ನಾಳೆ ಮುಂದಿನ ಪ್ರಕರಣ. ನಮಸ್ಕಾರ.